ಸರ್, ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಭೂ ಅಕ್ರಮಣ ವಿರುದ್ಧ ನೀವು ಹೋರಾಟಕ್ಕೆ ಹಿಡಿದಿದ್ದೀರಿ, ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ನೀವು ಕಾಂಗ್ರೆಸ್ ನಲ್ಲಿ ಇದ್ದಂಥವ್ರು, ಏನ್ ಅನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಈಗಿನ ಸ್ಥಿತಿಗತಿ ಬಗ್ಗೆ? ಸರ್, ಕಾಂಗ್ರೆಸ್ ಮೋಸ. ನಾನು ಹೇಳೋದೇ ಕಾಂಗ್ರೆಸ್ ಮೋಸ. ಯಾಕಂದ್ರೆ ನಾನು ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಓಟಿಂದ ಗೆದ್ದಿದ್ದವನು. ನನಗೆ ಸೀಟ್ ಕೊಡ್ದಿರೋ ಮೋಸ ಮಾಡಿದ್ರು. ಕೊನೆಗೆ ನಮ್ಮ ಮನೆಗೆ ಬೆಂಕಿ ಇಕ್ಸ್ಬಿಟ್ರು. ಆ ಕೆಲಸ ಮಾಡಿಸಿದ್ರು ಅವರು. ಯಾರೋ 4-5 ಜನ ಸೇರ್ಕೊಂಡು. ಕಾಂಗ್ರೆಸ್ಸೇ ಮೋಸ. ಯಾಕಂದ್ರೆ ರೈತರು ಜಾಗ ಹೊಡೆಯೋಕೆ ಹೊರಟಿದ್ದಾರೆ, ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ. ಅದು ತಪ್ಪು. ನಮ್ಮ ಕುಮಾರಣ್ಣವರು, ನಿಖಿಲ್ ಅಣ್ಣವರು, ಅವರು ದೇವೇಗೌಡರು ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಹತ್ತಿರದಿಂದ ನಿಮ್ಗೂ ಗೊತ್ತಿದೆ. ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣದ ಬಗ್ಗೆ ನೀವು ಹೇಳಿದ್ರಿ, ಅದರಲ್ಲಿ ಅವ್ರಿಗೆ ಆಪ್ತರು ಕೂಡ ಇದ್ರು. ಡಿ ಕೆ ಶಿವಕುಮಾರ್ ಅವರು ಈ ಹೋರಾಟಕ್ಕೆಲ್ಲ ಅಂತ ಬಗ್ಗುವಂತ ವ್ಯಕ್ತಿ ಅಂತ ಅನಿಸ್ತಾ ಇದೆಯಾ ಸರ್? ಅಂತ ಮನುಷ್ಯನ? ಖಂಡಿತ ಕುಮಾರಣ್ಣ ಮುಂದೆ ಎಲ್ಲರೂ ಬಗ್ಲೇಬೇಕಾಗತ್ತೆ. ಕುಮಾರಣ್ಣವ್ರ ನೇತೃತ್ವದಲ್ಲಿ, ಯಾಕಂದ್ರೆ ಬಿಡದಿ ಹೋರಾಟಕ್ಕೆ ದೇವೇಗೌಡರು ಕುಮಾರಣ್ಣವ್ರ ನೇತೃತ್ವದಲ್ಲಿ, ನಿಖಿಲ್ ಅಣ್ಣವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಖಂಡಿತ ಜಯ ಸಿಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಪಾದಯಾತ್ರೆಯ ಬಳಿಕ ಒಂದು ವಿಡಿಯೋ ಬಿಟ್ಟರು. ಬಿಡದಿಯ ರೈತರೇ ಬಂದು ನನ್ನ ಹತ್ರ ಭೂ ಸ್ವಾಧೀನ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಸೊ ಅವರ ಇದಕ್ಕೆ ಸ್ಪಂದಿಸ್ತೀನಿ ನಾನು ಅಂತ ಹೇಳಿ ಏನ್ ಹೇಳ್ತೀನಿ ಸರ್? ಈ ತತ್ರ ಆ ತರ ಮಾಡಂಗಿದ್ರೆ ಯಾಕೆ ಪ್ರತಿಭಟನೆ ಮಾಡ್ಬೇಕಾಯ್ತು? ಯಾಕೆ ಹೋರಾಟ ಮಾಡ್ಬೇಕಾಯ್ತು? ರೈತರು ಎಲ್ಲ ರೈತರ ಜೊತೆ ನಾವು ಸೇರ್ಕೊಂಡು ರೈತರೆಲ್ಲ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡವ್ರೆ. ಅದರ ಭೂಮಿ ಅಕ್ವಿಷನ್ ಮಾಡಬಾರ್ದು, ಇದು ತಪ್ಪು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಈಗ 2028ರ ಎಲೆಕ್ಷನ್ಗೆ ಈ ಬಿಡದಿ ಹೋರಾಟ ಏನಾದ್ರು JDSಗೆ ಪ್ಲಸ್, ಕಾಂಗ್ರೆಸ್ಗೆ ಮೈನಸ್ ಏನಾದ್ರು ಆಗುತ್ತಾ ಸರ್? JDS 100+, 100 ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ.